Good morning, everyone, and welcome to the class. Today, we learn 7th Standard English Unit 1 Healthy Life Part 3. In our last class, we see how the witches showing that how can they change the healthy life of human being. The witches changed the boy's likes and dislikes and made him become lazy. He always watching television and eat junk food. ಹಿಂದಿನ ತರಗತಿಯಲ್ಲಿ ನಾವು ಮಾಟಗಾರ್ತಿಯರು ತಮ್ಮ ದುಷ್ಟತನದಿಂದ ಯಾವ ರೀತಿ ಮನುಷ್ಯರ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತಾರೆ ಹಾಗೂ ಆ ಚಮತ್ಕಾರಿ ದ್ರವವನ್ನು ಕುಡಿದ ಬಾಲಕನ ಇಷ್ಟಗಳನ್ನು ಬದಲಿಸಿ ಅವನನ್ನು ಒಬ್ಬ ಸೋಮಾರಿಯನ್ನಾಗಿ ಪರಿವರ್ತಿಸುತ್ತಾರೆ ಹಾಗೂ ಅವನನ್ನ ಅನಾರೋಗ್ಯ ಪೀಡಿತನನ್ನಾಗಿ ಮಾಡುತ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಅಲ್ವಾ. ಈ ತರಗತಿಯಲ್ಲಿ ಮುಂದಿನ ಪಾಠವನ್ನ ಕಲಿಯೋಣ. ಓಕೆ, ಲೆಟ್ಸ್ ಕಂಟಿನ್ಯೂ our lesson, Healthy Life. I read the lesson. No longer did he enjoy fruits and vegetables. He did not feel like walking, running, and playing with his friends. Eventually, he stopped going out of the house and was sitting or lying about. He started feeling ill. Before long, he had no desire to do anything. The evil potion had worked. And the worst thing of all was that the witches had learned to jump from one person to another like virus. They managed to turn the effect of the potion into the worst diseases, the disease of wasting life. If you like my videos, please like and subscribe. ಈಗ ಪಾಠದ ಸಾರಾಂಶಕ್ಕೆ ಬರೋಣ. No longer did he enjoy fruits and vegetables. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಮಾಟಗಾರ್ತಿಯರ ಆ ಚಮತ್ಕಾರಿ ದ್ರವದ ಪ್ರಭಾವದಿಂದಾಗಿ ಏನಾಗುತ್ತೆ, ಆ ಹುಡುಗನಲ್ಲಿ ಒಂಥರ ವಿಚಿತ್ರ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸೊ ದಟ್ಸ್ ವೈ ಈ ರೀತಿಯಾಗಿ ಅವನು ತರಕಾರಿ ಮತ್ತು ಹಣ್ಣುಗಳನ್ನ ಇಷ್ಟಪಡೋದನ್ನೇ ಬಿಟ್ಬಿಡ್ತಾನೆ. ಅವನಿಗೆ ತರಕಾರಿ ಮತ್ತು ಹಣ್ಣುಗಳನ್ನ ತಿನ್ಬೇಕು ಅಂತ ಅನಿಸ್ತಾನೆ ಇರೋಲ್ಲ. He did not feel like walking, running and playing with his friends. ಅವನಿಗೆ ತನ್ನ ಫ್ರೆಂಡ್ಸ್ ಜೊತೆನಲ್ಲಿ ಎಲ್ಲಿಗೂ ಕೂಡ ಹೊರಗಡೆ ಹೋಗ್ಲಿಕ್ಕಾಗ್ಲಿ ಅಥವಾ ಆಟ ಆಡೋದಾಗ್ಲಿ ಅಥವಾ ಬೇರೆ ಕೆಲಸಗಳಲ್ಲಿ ತೊಡಗೋದಾಗ್ಲಿ ಇಷ್ಟ ಇರೋದಿಲ್ಲ. Eventually, he stopped going out of house and was sitting or lying about. ಅಷ್ಟೇ ಅಲ್ಲದೆ ಮತ್ತೆ ಅವನು ತನ್ನ ಮನೆಯಿಂದ ಹೊರಗೆ ಹೋಗೋದನ್ನೇ ಬಿಟ್ಟು ಬಿಡ್ತಾನೆ. ಈ ರೀತಿಯಾಗಿ ಅವನು ಕೇವಲ ಮನೆಯಲ್ಲೇ ಇದ್ದು ಕಾಲ ಕಳೆಯೋದಕ್ಕೆ ಪ್ರಾರಂಭಿಸ್ತಾನೆ. He started feeling ill. ಈ ಎಲ್ಲ ಕಾರಣದಿಂದಾಗಿ ಅವನೊಂಥರ ಅನಾರೋಗ್ಯ ಪೀಡಿತನಾದಂತೆ ಅವನಿಗೆ ತೋರುತ್ತೆ. ಈ ರೀತಿ ಕಾಯಿಲೆ ಬಿದ್ದೊಂಥರ ಆ ಹುಡುಗ ಆಗ್ಬಿಡ್ತಾನೆ. ಬಿಫೋರ್ ಲಾಂಗ್ ಹಿ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್. ಅಷ್ಟೇ ಅಲ್ಲದೆ ಆ ಹುಡುಗನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳೇ ಉಳ್ಕೊಳ್ಳೋದಿಲ್ಲ. ನಾನು ಅದನ್ನು ಬೇರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಥವಾ ಆಟ ಆಡಬೇಕು, ಓದಬೇಕು, ಹೊರಗಡೆ ಹೋಗಬೇಕು ಅನ್ನೋಂಥ ಆಸೆಗಳೇ ಉಳಿಯೋದಿಲ್ಲ. ಹಿ ಫೀಲಿಂಗ್ ವೆರಿ ಇಲ್, ದಟ್ಸ್ ವೈ ಹಿ ಡೂಯಿಂಗ್ ದ್ಯಾಟ್. ಆ ರೀತಿಯಾಗಿ ಅವನು ಮನೆಯಲ್ಲೇ ಇರೋದಕ್ಕೆ ಪ್ರಾರಂಭಿಸ್ತಾನೆ. ದ ಇವಿಲ್ ಪೋಷನ್ ಹ್ಯಾಡ್ ವರ್ಕ್ಡ್. ನೋಡಿದ್ರಾ, ಇಲ್ಲಿ ಆ ಇವಿಲ್ ಪೋಷನ್ನ ವರ್ಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ದ ವರ್ಸ್ಟ್ ಥಿಂಗ್ ವಾಸ್ ಆಲ್ ದಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಬಹಳ ಕೆಟ್ಟ ವಿಚಾರ ಏನಪ್ಪ ಅಂದರೆ, and the worst thing of all was that the witches had learned to jump from one person to another. ಅಷ್ಟೇ ಅಲ್ಲದೆ ಇಲ್ಲಿ ಆ ಒಂದು ಮಾಟಗಾರ್ತಿಯರು ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ವೈರಸ್ ತರ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಹರಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ. They managed to turn the effect of the potion into one of the worst diseases, the disease of wasting life. ಅಷ್ಟೇ ಅಲ್ಲದೆ ಇಲ್ಲಿ ಆ ಮಾಟಗಾರ್ತಿಯರ ಆ ದ್ರವ ಏನು ಮಾಡ್ತಾ ಇದೆ ಕೆಲಸ ಅಂದರೆ, ದೇ
ಅವರು ಮನುಷ್ಯನಲ್ಲಿ ಒಂದು ವರ್ಸ್ಟ್ ಡಿಸೀಸನ್ನು ಹಾಕ್ತಾ ಇದ್ದಾರೆ. ಆ ಡಿಸೀಸ್, ಆ ಕಾಯಿಲೆ ಯಾವುದಪ್ಪ ಅಂದರೆ ವೇಸ್ಟಿಂಗ್ ಆಫ್ ಲೈಫ್. ಮನುಷ್ಯನಿಗೆ ಒಂಥರ ಆಸೆ ಆಕಾಂಕ್ಷೆಗಳಿಲ್ಲದೆ ಇರೋ ಹಾಗಾಗಿ ಅವನೇನು ಮಾಡ್ತಾ ಇದ್ದಾನೆ, ಇಡೀ ತನ್ನ ಜೀವನವನ್ನು ವೇಸ್ಟ್ ಮಾಡೋ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ದಾನೆ. ಅವನೇನು ಮಾಡ್ಬೋದು, ಬರೀ ಆಹಾರಗಳನ್ನು, ಒಳ್ಳೆಯ ಆಹಾರಗಳನ್ನು ಬಿಟ್ಟು ಜಂಕ್ ಫುಡನ್ನು ತಿನ್ನುವಂಥದ್ದು, ಟಿ ವಿ ನೋಡುವಂಥದ್ದು, ಅಥವಾ ಸುಮ್ಮನೆ ಹೀಗೆ ಕಾಲ ಕಳೆಯೋದ್ರಲ್ಲಿ ತನ್ನ ಲೈಫನ್ನು ವೇಸ್ಟ್ ಮಾಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಇಲ್ಲಿ ಈ ಪಾಠದಲ್ಲಿ ಹೇಳಲಾಗ್ತಾ ಇದೆ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, here we come to check your understanding. Some questions are here. We try to answer for them. ಇದಕ್ಕೆ ನಾವು ಉತ್ತರಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡೋಣ. What happened to the witches after the explosion? What happened to the witches after the explosion? ಹೇಳಿ. Yes. After the explosion, all the witches turned into tiny creatures like germs. Alva? In our last class, we learned about this. Next one. What did the boy do with the new drink? When the boy see the new drink, what did he do? ಏನು ಮಾಡ್ದ ಹುಡುಗ ಹೊಸ ಡ್ರಿಂಕ್ನ ಬಾಟಲ್ನ ನೋಡಿದಾಗ? ನೆನಪಿಸ್ಕೊಳ್ಳಿ ಒಮ್ಮೆ. ಎಸ್, ದ ಆನ್ಸರ್ ಈಸ್ ದ ಬಾಯ್ ಸ್ವಾಲೋಡ್ ಇಟ್ ಫುಲ್ಲಿ. ಪೂರ್ತಿಯಾಗಿ ಅದನ್ನು ಕುಡಿದ್ಬಿಡ್ತಾನೆ. ಥರ್ಡ್ ಒನ್. ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್? ಆ ಒಂದು ಡ್ರಿಂಕನ್ನು ಕುಡಿದ ನಂತರ ಬಾಯ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾನೆ ಅನ್ನೋದನ್ನ ಪ್ರಶ್ನೆ ಹಾಕಲಾಗಿದೆ. The answer is, in a few days, the funny feeling started in the boy's mouth. The boy's likes and dislikes are changed. ಅವನ ಬಾಯಿಯಲ್ಲಿ ಒಂಥರ ಫನ್ನಿ ಫೀಲಿಂಗ್ ಉಂಟಾಗುತ್ತೆ and his likes and dislikes are changed. Next one. Mention the worst thing that the witches learned to do. ಮಾಟಗಾರ್ತಿಯರು ಮಾಡಿದಂತಹ ಒಂದು ಕೆಟ್ಟ ಕೆಲಸ ಯಾವುದು? ಸೊ ಮೆನ್ಷನ್ ದ ವರ್ಸ್ಟ್ ಥಿಂಗ್ ದಟ್ ದ ವಿಚಸ್ ಲರ್ನ್ ಟು ಡೂ. ಆನ್ಸರ್ ಈಸ್ ದ ವಿಚಸ್ ಲರ್ನ್ ಟು ಡೂ ದ ಚೇಂಜಸ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ದೇ ಟರ್ನ್ ದ ಎಫೆಕ್ಟ್ ಆಫ್ ಪೋಷನ್ into worst diseases, the disease of wasting life. Okay. Yes, we come to our next paragraph. It was a long while before, with the help of his microscope, Dr. Fitton Healthy discovered that the little witches were causing this disease. Dr. Fitton Healthy, picture is here. There were no vaccines or cough mixtures to get rid of them. The doctor found out that the witches could not tolerate the joy and good health. It turned out that the best cure was to make a strong effort to live a healthy, joyful, and happy life. When a person became healthy, the witches had to leave that body as soon as they could, reading off on a sneeze. Okay, ಈಗ ಸಾರಾಂಶಕ್ಕೆ ಬರೋಣ. It was a long while before, with the help of microscope. Did you see the microscope? See the picture of microscope, children? Yes. Dr. Fitton Healthy discovered that the little witches were causing this disease. Dr. Fitton Healthy ಅನ್ನುವಂತಹ ಡಾಕ್ಟರ್ ಏನು ಮಾಡ್ತಾರೆ ಅಂತ, ಮೈಕ್ರೋಸ್ಕೋಪ್ನ ಸಹಾಯದಿಂದ, ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಡಾಕ್ಟರ್ ಫಿಟಾನ್ ಹೆಲ್ದಿ ಯಾರು ಇದಕ್ಕೆ ಕಾರಣ ಅನ್ನೋದನ್ನ ಕಂಡುಹಿಡಿತಾರೆ. ಅದಕ್ಕೆ ಕಾರಣ ದ ಲಿಟಲ್ ವಿಚಸ್ ಅನ್ನೋದು ಅವರಿಗೆ ತಿಳಿದು ಬರುತ್ತೆ. ಈ ಒಂದು ಕಾಯಿಲೆಗೆ ಕಾರಣ ದ ಲಿಟಲ್ ವಿಚಸ್ ಅನ್ನೋದು. There were no vaccines or cough mixtures to get rid of them.
ಇದರಿಂದೆಲ್ಲ ಹೊರಗೆ ಬರಲಿಕ್ಕೆ ಯಾವುದೇ ರೀತಿಯಾದಂಥ ಕಾಫ್ ಸಿರಪ್ ಆಗಲಿ ಅಥವಾ ಬೇರೆ ವ್ಯಾಕ್ಸಿನ್ಸ್ ಚುಚ್ಚುಮದ್ದಾಗಲಿ ಇಲ್ಲ ಅನ್ನೋದು ಅವರಿಗೆ ತಿಳಿದಿದೆ. ದ ಡಾಕ್ಟರ್ ಫೌಂಡ್ ಔಟ್ ದಟ್ ದ ವಿಚಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್. ಅದೇ ರೀತಿ ಆ ವೈದ್ಯರಿಗೆ, ಆ ಡಾಕ್ಟರ್ಗೆ ತಿಳಿದಿದೆ ಏನಪ್ಪ ಅಂದರೆ, ಈ ವಿಚಸ್ಸನ್ನ ಓಡಿಸ್ಬೇಕು ಅಂದರೆ ಅವರಿಗೆ ಮೊದಲೇ ಸುಖ ಸಂತೋಷವಾಗಿರುವಂಥ ಮನುಷ್ಯರು, ಆರೋಗ್ಯಯುತವಾಗಿರುವಂಥ ಮನುಷ್ಯರು ಇಷ್ಟ ಇಲ್ಲ, ಆರೋಗ್ಯದಿಂದ ಇರುವಂಥವ್ರು ಅನ್ನೋದು ಗೊತ್ತಾಗಿದೆ. ಅಂದರೆ ಅವರಿಗೆ ಮನುಷ್ಯರು ಆರೋಗ್ಯರಾಗಿರೋದು ತಡ್ಕೊಳ್ದೇನೆ ಅವ್ರು ಏನು ಮಾಡಿದ್ದಾರೆ, ಈ ಚಮತ್ಕಾರಿ ದ್ರವವನ್ನು ತಯಾರು ಮಾಡಿದ್ದಾರೆ ಅಲ್ವಾ. ಸೊ ದಟ್ಸ್ ವೈ ಇಟ್ ಟರ್ನ್ಡ್ ಔಟ್ ದಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಟು ಲಿವ್ ಎ ಹೆಲ್ದಿ, ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್. ಅದಕ್ಕೆ ಆ ಡಾಕ್ಟ್ರ್ ಎಲ್ಲರಿಗೂ ಏನು ಸಜೆಸ್ಟ್ ಮಾಡಬೇಕು ಅಂತಿದ್ದಾರೆ ಅಂದರೆ, ನೀವು ಯಾವಾಗಲೂ ಕೂಡ ಹೆಲ್ದಿ, ಆರೋಗ್ಯಯುತ, ಜಾಯ್ಫುಲ್ ಅಂದರೆ ಸಂತೋಷದಾಯಕ ಹಾಗೂ ಹ್ಯಾಪಿ ಲೈಫ್ ಮತ್ತು ಸುಖ ಸಂತೋಷದಿಂದ ಕೂಡಿದಂಥ ಜೀವನವನ್ನು ವ್ಯತೀತ ಮಾಡಿ. ಆಗ ವೆನ್ ಎ ಪರ್ಸನ್ ಬಿಕೇಮ್ ಹೆಲ್ದಿ, ದ ವಿಚಸ್ ಹ್ಯಾಡ್ ಟು ಲೀವ್ ದಟ್ ಬಾಡಿ ಆಸ್ ಸೂನ್ ಆಸ್ ದೇ ಕುಡ್, ರೀಡಿಂಗ್ ಆಫ್ ಆನ್ ಎ ಸ್ನೀಸ್. ಅದೇ ರೀತಿಯಾಗಿ ಯಾವಾಗ ಮನುಷ್ಯ ತನ್ನಿಂದ ತಾನೇ ಸಂತೋಷದಿಂದ ಇರ್ತಾನೆ ಜೀವನದಲ್ಲಿ, ಆವಾಗ ದೆನ್ ದ ವಿಚಸ್ ಹ್ಯಾಡ್ ಲೀವ್, ಆವಾಗ ಆ ಮನುಷ್ಯನಿಂದ, ಆ ಮಾಟಗಾರ್ತಿಯರು ತನ್ನಿಂದ ತಾನೇ ಗೊತ್ತಿಲ್ಲದೇನೆ ಹೊರಟು ಹೋಗ್ಬಿಡ್ತಾರೆ ಅಂತ ಹೇಳಿ ಡಾಕ್ಟರ್ ಎಲ್ಲರಿಗೂ ಹೇಳ್ತಾರೆ, ಎಲ್ಲರಿಗೂ ಸಜೆಸ್ಟ್ ಮಾಡ್ತಾರೆ. ವಿ ಕಂಟಿನ್ಯೂ ದ ನೆಕ್ಸ್ಟ್ ಪ್ಯಾರಾ. From then on, the best remedy was neither pills nor injections, but just a little bit of effort to eat some fruits and vegetables and to do some exercise. Whoever came to see Dr. Fit on Healthy and took his advice ended up totally well, being cured of the wasting life disease. Okay. From then on, ಆವಾಗಿಂದ the best remedy was neither pills nor injections. ಬೆಸ್ಟ್ ಒಂದು ಮತ್ತು ಏನಪ್ಪ ಅಂದರೆ, ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ಸ್, ಯಾವುದೇ ರೀತಿಯಾದಂತಹ ಮಾತ್ರೆ ಆಗಲಿ ಅಥವಾ ಇಂಜೆಕ್ಷನ್ಸ್ ಆಗಲಿ ಅಲ್ಲ, ಬಟ್ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಏನು ಮಾಡಬೇಕು, ಮನುಷ್ಯರು ಆರೋಗ್ಯಯುತರಾಗಿರಬೇಕು ಅಂದರೆ ಓನ್ಲಿ ಈಟ್ ಹೆಲ್ದಿ ಫುಡ್ ಲೈಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಣ್ಣುಗಳು ಮತ್ತು ತರಕಾರಿ ಅಂತಹ ಒಂದು ಆಹಾರ ಪದಾರ್ಥಗಳನ್ನು ಅವರು ಏನು ಮಾಡಬೇಕಾಗಿದೆ, ತಿನ್ನಬೇಕಾಗಿದೆ. ಆ್ಯಂಡ್ ಡೂ ಸಮ್ ಎಕ್ಸಸೈಸ್, ಹಾಗೆಯೇ ಕೆಲವೊಂದು ವ್ಯಾಯಾಮಗಳನ್ನು ಕೂಡ ಅವರು ಮಾಡಬೇಕು. ಇದನ್ನು ಡೈಲಿ ರೂಟೀನ್ ಮಾಡಿಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಂತನಾಗಿರೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ. Whoever came to see Dr. Fit on Healthy and took his advice ended up totally well, being cured of the wasting life disease. ಹಾಗೆಯೇ ಯಾರ್ಯಾರು ಡಾಕ್ಟರ್ ಫಿಟ್ ಆನ್ ಹೆಲ್ದಿಯನ್ನು ಮೀಟ್ ಮಾಡೋದಕ್ಕೆ ಬರ್ತಾರೆ ಮತ್ತು ಅವರ ಅಡ್ವೈಸನ್ನು, ಸಲಹೆಯನ್ನು ತಗೊಳ್ಳೋಕ್ಕೆ ಬರ್ತಾರೆ, ಅವರೆಲ್ಲ ಟೋಟಲಿ ಕ್ಯೂರ್ ಆಗ್ತಾರೆ, ತುಂಬ ಆರೋಗ್ಯಯುತರಾಗಿ ಅಲ್ಲಿಂದ ಅವರ ಸಲಹೆಯನ್ನು ಪಡೆದು ತಮ್ಮ ಒಂದು ವೇಸ್ಟಿಂಗ್ ಲೈಫ್ ಡಿಸೀಸಿಂದ ಮುಕ್ತರಾಗ್ತಾರೆ ಅನ್ನೋದು ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಈ ಪಾಠದಿಂದ ನಾವು ಒಂದು ನೀತಿಯನ್ನು ಕಲಿಯಬಹುದಾಗಿದೆ. ಅದೇನಪ್ಪ ಅಂದರೆ, ಅನಾರೋಗ್ಯಕ್ಕೆ, ಅಸಂತೋಷದಿಂದ ಮುಕ್ತರಾಗೋದಕ್ಕೆ ಒಳ್ಳೆಯ ಆಹಾರ, ತರಕಾರಿ, ಹಣ್ಣುಗಳ ಸೇವನೆ ಹಾಗೂ ಶುದ್ಧ ಗಾಳಿಯ ಸೇವನೆ ಬಹಳ ಮುಖ್ಯ. ನಾವು ಅದಕ್ಕೋಸ್ಕರ ಏನು ಮಾಡಬೇಕು, ಜೀವನ ಶೈಲಿಯನ್ನು ಬದಲಾಯಿಸಿ ಆರೋಗ್ಯವಂತರಾಗಿರಬೇಕು ಎಂಬುದು ಈ ಪಾಠದ ಆಶಯವಾಗಿದೆ. ಓಕೆ, ವಿ ಸಿ ದ ಕ್ವಶನ್ಸ್ ಆರ್ ಹಿಯರ್. Check your understanding. Who discovered the witches? Give the answer with me. Okay. Who discovered the witches? Yes, answer is Dr. Fit on Healthy discovered the little witches. What did the patients do before they went to Dr. Fit on Healthy? ಡಾಕ್ಟರ್ ಫಿಟ್ ಆನ್ ಹೆಲ್ದಿ ಹತ್ರ ಬರೋದಕ್ಕೂ ಮುಂಚೆ ಆ ಪೇಷಂಟ್ಸ್ ಏನು ಮಾಡ್ತಾ ಇದ್ರು? ಆನ್ಸರ್ ಈಸ್ ದೇ ವೇಸ್ಟೆಡ್ ದೇರ್ ಟೈಮ್ ವೇಟಿಂಗ್ ಫಾರ್ ಫುಡ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್. ದೇ ಡಿಡ್ ನಾಟ್ ಡೂ ಎನಿ ಎಕ್ಸಸೈಸ್. ದೇ ಬಿಕಮ್ ಲೇಜಿ ಆ್ಯಂಡ್ ಸ್ಟಾಪ್ಡ್ ಇಂಟರಾಕ್ಷನ್ ವಿತ್ ಪೀಪಲ್. These activities
made them sick and unhealthy. Next one. What was the advice of Dr. Fiton Healthy? Dr. Fiton Healthy advice ಏನಾಗಿತ್ತು? Yes. Dr. Fiton's advice was to eat some fruits and vegetables and do some exercise. Okay, children? Health is wealth. So always eat healthy and stay healthy. Thank you. Some meanings are there. Healthy life. Words meanings in Kannada. Desire, ಆಸೆ, ಆಕಾಂಕ್ಷೆ. ವರ್ಸ್ಟ್, ಕೆಟ್ಟದು. ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ ಯಂತ್ರ. ಡಿಸ್ಕವರ್, ಅನ್ವೇಷಿಸುವುದು. ಸ್ನೀಸ್, ಸೀನುವುದು. ಅಡ್ವೈಸ್, ಸಲಹೆ. ಥ್ಯಾಂಕ್ ಯು ಚಿಲ್ಡ್ರನ್.